ಮಾರ್ಚ್ 13ನೇ ತಾರೀಕು ಒಂದು ಸೆಲ್ಫ್ ಸ್ಕಿಡ್ ಆಗಿ ಒಂದು ರೋಡ್ ಆಕ್ಸಿಡೆಂಟ್ ಆಗುತ್ತದೆ. ಸೊ ಅದರಲ್ಲಿ ಸಂದೀಪ್ ಕಾಲಗೌಡ ಮಂಜರ್ಗಿ ಎಂಬ ಒಂದು ವ್ಯಕ್ತಿ ಸುಮಾರು 46 ವರ್ಷ ಆರ್ಮಿಯಿಂದ ರಿಟೈರ್ ಆಗಿ ಬಂದು ಇಲ್ಲಿ ಗೋಡಗಿರಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಆಕ್ಸಿಡೆಂಟಲ್ಲಿ ಬಿದ್ದಿರ್ತಾರೆ. ಎಮ್ಕಂಡ್ಮಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇದು ಒಂದು ಘಟನೆ ಆಗುತ್ತದೆ. ಅಲ್ಲಿಂದ ಅವರನ್ನು ಹುಕ್ಕೇರಿ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಅವ್ರ ವೈಫ್ ಇಲ್ಲಿಲ್ಲ, ನನ್ನ ಗಂಡನಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಹೇಳಿಬಿಟ್ಟು JG ಹಾಸ್ಪಿಟಲ್ ಘಟಪ್ರಭಾಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರಿಗೆ ದೊಡ್ಡ ಗಾಯನೋ ಮೇಜರ್ ಇಂಜುರೀಸ್ ಯಾವುದೂ ಆಗುವುದಿಲ್ಲ. ಚೆನ್ನಾಗಿ ಮಾತನಾಡಿರ್ತಾರೆ. ನಮ್ಮ ಆಫೀಸರ್ಸ್ ವಿಡಿಯೋ ಸ್ಟೇಟ್ಮೆಂಟ್ ಕೂಡ ತೊಗೊಂಡಿರುವಾಗ ನನಗೆ ಏನಾಗಿಲ್ಲ ಸರ್, ಕೇಸ್ ಯಾವುದು ಬೇಡ ಅಂದರೆ, ಸೆಲ್ಫ್ ಸ್ಕಿಡ್ ಆಗಿದೆ, ಯಾವುದು ಕೇಸ್ ಬೇಡ ಸರ್ ಅಂತ ಹೇಳಿರ್ತಾರೆ. ಸೊ ಬಟ್ 15ನೇ ತಾರೀಕು ಸಾಯಂಕಾಲ ಒಂದು 4:15 ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಅಂದರೆ ರಿಪೋರ್ಟ್ ಆಗಿ ಡೆತ್ ಆಗಿರ್ತಾರೆ. ಹಾಸ್ಪಿಟಲಲ್ಲಿಯೇ ಅವರು ಡೆತ್ ಆಗಿದ್ದಾರೆ ಅಂದರೆ ಡಿಕ್ಲೇರ್ ಆಗುತ್ತದೆ. ಡಿಕ್ಲೇರ್ ಆಗೋ ಸಂದರ್ಭದಲ್ಲಿ ಸ್ವಲ್ಪ ಡೌಟ್ ಕಾಣ್ತಾ ಇತ್ತು. ಯಾಕಂದರೆ ಯಾವುದು ವಿಸಿಬಲ್ ಇಂಜರೀಸ್ ಯಾವುದು ಕಾಣ್ತಾ ಇಲ್ಲ. ಸೊ ಇದರಲ್ಲಿ ಬೇರೆ ಏನೋ ಆಗಿರಬಾರ್ದು ಅಂದರೆ ಒಂದು ಡೌಟ್ ಮೇಲ್ಗಡೆ ನಾವು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಬಿಮ್ಸ್ ಹಾಸ್ಪಿಟಲ್ಗೆ ಕಳಿಸ್ತೀವಿ. ಅಲ್ಲಿ ಲೋಕಲ್ ಹಾಸ್ಪಿಟಲಲ್ಲಿ ಬೇಡ, ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಮಾಡೋಣ ಅಂದ್ರೆ ಬಾಡಿಯನ್ನು ಬಿಮ್ಸ್ ಹಾಸ್ಪಿಟಲ್ಗೆ ಕಳಿಸ್ತೀವಿ. ಅದು ಜೊತೆಗೆ ಇನ್ವೆಸ್ಟಿಗೇಷನಲ್ಲಿ ಆಫೀಸರ್ಸ್ ಇದರಲ್ಲಿ ಜನರಲಿ ರೋಡ್ ಆಕ್ಸಿಡೆಂಟಲ್ಲಿ ಕೆಲವೊಂದು ಪ್ರಶ್ನೆ ಹೇಳ್ತೀವಿ. ಇದರಲ್ಲಿ ಡೌಟ್ ಇರೋದ್ರಿಂದ ಪ್ರಶ್ನೆಯನ್ನು ಜಾಸ್ತಿ ಹೇಳಿದ್ವಿ. ಬೇರೆ ಪಾಯ್ಸನ್ ಯಾವುದು ಕೊಟ್ಟಿದ್ದಾರಾ ಇಂಥಗ ಡೀಟೇಲ್ ಎಲ್ಲ ಕಳಿಸಿ ನಾವು FSLಕ್ಕೆ ಇಂಟರ್ನಲ್ ಆರ್ಗನ್ಸ್ ವಿಸರ ಅಂದರೆ ಹೇಳ್ತೀವಿ, ಬ್ಲಡ್ ಸ್ಟೈನ್ಸ್ ಮತ್ತು ಹಾರ್ಟ್ ಇರ್ತದೆ, ಲಂಗ್ಸ್ ಇರ್ತದೆ ಮತ್ತು ಕಿಡ್ನಿ, ಇದೆಲ್ಲ ಸೇರಿ ಸ್ಯಾಂಪಲನ್ನು FSLಕ್ಕೂ ಕೂಡ ಕಳಿಸಿರ್ತೀವಿ. ಇದರಲ್ಲಿ ಯಾವುದೇ ವಿಷಯ ಯಾವುದು ಕೊಟ್ಟಿರ್ತಾರ ಈ ಪ್ರಶ್ನೆಯನ್ನು ಕೂಡ ಹೇಳಿದ್ವಿ. ಯಾಕಂದರೆ ಸಡನ್ ಆಗಿ ಚೆನ್ನಾಗಿರೋರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಬಂದಾದ್ಮೇಲೆ ಸ್ವಲ್ಪ ಡೌಟ್ ಮೇಲ್ಗಡೆ ಮಾಡಿದ್ವಿ. ಜನರಲಿ ರೋಡ್ ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ರ್ಯಾರ್ಲಿ ಫ್ಯೂ ಕೇಸಲ್ಲಿ ಮಾತ್ರ ನಮಗೆ ಆ ಶಾಕಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತದೆ. ಅದರ್ವೈಸ್ ಅಂಥ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಈ ಕೇಸಲ್ಲಿ ನಮಗೆ ಡೌಟ್ ಇತ್ತು. ಬಟ್ FSL ಇರೋ ಸಂದರ್ಭದಲ್ಲಿ ನಮಗೆ ಏನೂ ಇಲ್ಲ ಅಂದರೆ ಹೇಳಿಬಿಟ್ಟು ಕಳಿಸಿದ್ದೀವಿ. ಸ್ಯಾಂಪಲ್ ಎಲ್ಲ ಬಂತು. ದೆನ್ ರಿಪೋರ್ಟು ಬಂತು. ರಿಪೋರ್ಟಲ್ಲಿ ಯಾವುದೇ ಪಾಯ್ಸನ್ ಯಾವುದೂ ಇಲ್ಲ, ಇದು ಹಾರ್ಟ್ ಅಟ್ಯಾಕ್ ಅಂದರೆ ಆಲ್ಮೋಸ್ಟ್ ರಿಪೋರ್ಟ್ ಬಂತು. ಯಾವುದಲ್ಲಿ ಪಾಯ್ಸನ್ ಸ್ಯಾಂಪಲ್ ಯಾವುದೂ ಇಲ್ಲ ಅಂದರೆ ರಿಪೋರ್ಟ್ ಕೊಟ್ಟಿರ್ತಾರೆ. ಸೊ ಇದಾದ ನಂತರ ಅಲ್ಲಿ ಒಂದು ವ್ಯಕ್ತಿ ಪುಂಡಲಿಕ್ ವಿಠಲ್ ಡೊಂಬರ್ ಎಂಬವನ ಒಂದು ಸ್ಟೇಟಸ್ ಹಾಕ್ತಾನೆ. ಸ್ಟೇಟಸ್ ಹಾಕಿಬಿಟ್ಟು ನೀವು ಎಲ್ಲ ಕ್ರೈಮು ನಮ್ಮ ಎಲ್ಲ ಏನೇನು ಆಗಿದೆ ಅಂದರೆ ನನಗೆ ಗೊತ್ತಿದೆ, ಪೊಲೀಸರಿಗೆ ನಾನು ತಿಳಿಸ್ತೀನಿ. ಸೊ ಆಕ್ಸಿಡೆಂಟ್ ಹೆಂಗೆ ಆಯಿತು, ಅದು ಏನಾಗಿದೆ ಅಂತ ಒಂದು ವೇಗಾಗಿ ಒಂದು ಸ್ಟೇಟಸನ್ನು ಇಡ್ತಾನೆ. ಅವನು ಯಾರಂದರೆ ಈ ಡೆತ್ ಆಗಿರೋರಿಗೆ ಪರಿಚಯ ಇರೋವನು. ಡೆತ್ ಆಗಿರುವ ಸಂದೀಪ್ ಕಾಲಗೌಡ ಮಂಜರ್ಗಿಗೆ ಪರಿಚಯ ಇರೋವನು. ಇವನು ಫ್ಯಾಮಿಲಿ ಫ್ರೆಂಡ್ ಥರ. ಅವನಾಗಿ ನಂತರ ಅವನನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇದರಲ್ಲಿ ಒಂದು ದೊಡ್ಡ ಕ್ರೈಮ್ ಮತ್ತು ಇದರಲ್ಲಿ ಭಾಳಷ್ಟು ಮಂದಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿರ್ತದೆ. ಈ ಕ್ರೈಮ್ ಫಸ್ಟ್ ಆಫ್ ಆಲ್ ಯಾಕೆ ಆಗಿದೆ ಅಂದರೆ, ಇವನು ಪುಂಡಲಿಕ್ ವಿಠಲ್ ಡೊಂಬರ್, ಇವನಿಗೊಂದು 25 ವರ್ಷ. ಇವನು ಇನಿಷಿಯಲಿ ಒಂದು ಪಾವ್ ಬಜಿ, ವಡಾಪಾವ್ ಇದೆಲ್ಲ ಮಾಡಿಕೊಂಡಿರ್ತಾನೆ. ಆವಾಗ ಈ ರಿಟೈರ್ಡ್ ಆರ್ಮಿ ಪರ್ಸನ್, ಈಗ ಈ ಕೇಸಲ್ಲಿ ಯಾರು ಡೆತ್ ಆಗಿದ್ದಾರೋ ಅವರು ಬಂದುಬಿಟ್ಟು ಇವನ ಜೊತೆ ಪರಿಚಯ ಮಾಡಿಕೊಂಡು ಸ್ನ್ಯಾಕ್ಸ್ ತಿಂತಾ ಇರೋ ಸಂದರ್ಭದಲ್ಲಿ ಇಬ್ಬರು ಸೇರಿ ನಾವು ಒಂದು ಹೋಟೆಲ್ ಥರ ಸ್ಟಾರ್ಟ್ ಮಾಡೋಣ ಅಂದರೆ ಹೇಳೋ ಸಂದರ್ಭದಲ್ಲಿ ಇಬ್ಬರು ಸೇರಿ ಹಿಡ್ಕಲ್ ಡ್ಯಾಮ್ ಹತ್ರ ಒಂದು ಸಣ್ಣದಾಗಿ ಟೀ ಅಂಗಡಿ ಮತ್ತು ಪೆಟ್ಟಿ ಶಾಪ್ ಥರ ಇಟ್ಕೊಂಡು ಇಬ್ಬರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೃತಪಟ್ಟಿರೋರ ಹೆಂಡತಿ ಸುಮಾ ಮಂಜರ್ಗಿ, ಇವ್ರಿಗೊಂದು 36 ವರ್ಷ, ಅವ್ರಿಗೂ ಇವನಿಗೂ ಪರಿಚಯ ಆಗುತ್ತದೆ. ಇದು ಒಂದು 3-4 ವರ್ಷ ಹಿಂದೆಯಿಂದ ಇದು ನಡೀತಾ ಇದೆ. ಇವರು 2023 ಡಿಸೆಂಬರಲ್ಲಿ ಆಲ್ಮೋಸ್ಟ್ ರಿಟೈರ್ ಆಗಿ ಬರ್ತಾರೆ. 2024, 25, 26, ಸೊ 2.5 ವರ್ಷದಿಂದ ಸುಮಾರು ಇವರಿಗೆ ಈ ಪರಿಚಯ ಉಂಟಾಗಿರ್ತದೆ. ಆವಾಗಿಂದ ಈ ಲೇಡಿಗೆ ಪರಿಚಯ ಆಗಿರ್ತದೆ. ಇಬ್ಬರು ಸೇರಿಕೊಂಡು ಇನ್ಶೂರೆನ್ಸ್ ಮಾಡ್ತಾರೆ. ಮೃತಪಟ್ಟಿರೋರ ಮೇಲ್ಗಡೆ ಇನ್ಶೂರೆನ್ಸ್ ಮಾಡ್ತಾರೆ. SBIಯಲ್ಲಿ ಒಂದು ಇನ್ಶೂರೆನ್ಸ್ ಮತ್ತು HDFCಯಲ್ಲಿ 2 ಇನ್ಶೂರೆನ್ಸ್ ಒಟ್ಟು ಅಮೌಂಟ್ ಸುಮಾರು 2 ಕೋಟಿ. ಆಕ್ಸಿಡೆಂಟಲ್ಲಿ ಡೆತ್ ಆಗೋ ಸಂದರ್ಭದಲ್ಲಿ 2 ಕೋಟಿ ಸಿಗ್ತದೆ. ಈ ಇನ್ಶೂರೆನ್ಸ್ ಯಾವ ರೀತಿಯಲ್ಲಿ ಅಂದರೆ ವರ್ಷಕ್ಕೆ ಒಂದು 4 ವರ್ಷ 5 ವರ್ಷಕ್ಕೆ ಒಂದಲ್ಲಿ SBIಯಲ್ಲಿ ವರ್ಷಕ್ಕೆ 5 ಲಕ್ಷ ಕಟ್ಟೋದು. ಆಫ್ಟರ್ 5 ವರ್ಷ ಕಟ್ಟಬೇಕು. 6ನೇ ವರ್ಷ ಬಿಟ್ಟಾದ್ಮೇಲೆ
ನೆಕ್ಸ್ಟ್ 7ನೇ ವರ್ಷದಿಂದ ರಿಟರ್ನ್ ಬರ್ತದೆ. ಒಂದು ವೇಳೆ ಈ ಮಧ್ಯದಲ್ಲಿ ಡೆತ್ ಆಗೋ ಸಂದರ್ಭದಲ್ಲಿ ಆಕ್ಸಿಡೆಂಟಲ್ ಕವರೇಜ್ ಸಿಗ್ತದೆ. ಇದೇ ರೀತಿಯಲ್ಲಿ HDFCಯಲ್ಲಿ ಒಂದು 2 ಇನ್ಶೂರೆನ್ಸ್, 1.6 ಲ್ಯಾಕ್ ಪ್ರತಿ ವರ್ಷ ಕಟ್ಟುವುದು, ಒಂದು 5-6 ವರ್ಷ ಕಟ್ಟುವುದು, ಅದಾದಮೇಲೆ ಬೆನಿಫಿಟ್ ಬರ್ತದೆ. ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ಅದಕ್ಕೆ ದುಡ್ಡು ಭಾಳಷ್ಟು ಬರ್ತದೆ. ಇನ್ನೊಂದು HDFCಯಲ್ಲಿ 1 ಲಕ್ಷ. ಇದೇ ರೀತಿಯಲ್ಲಿ 3 ಇನ್ಶೂರೆನ್ಸ್ ಪ್ಯಾಕೇಜ್, SBIಯಲ್ಲಿ 1, HDFCಯಲ್ಲಿ 2. ಒಟ್ಟು ಸುಮಾರು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜು ಒಂದು 2 ಕೋಟಿ ಬರ್ತದೆ. ಆಕ್ಸಿಡೆಂಟಲ್ಲಿ ಇವರು ಡೆತ್ ಆಗೋ ಸಂದರ್ಭದಲ್ಲಿ 2 ಕೋಟಿ ಬರ್ತದೆ ಅಂದರೆ ಪ್ಲ್ಯಾನ್ ಮಾಡಿಕೊಂಡು ಇನ್ಶೂರೆನ್ಸನ್ನು ಇವರು ತಯಾರಿ ಮಾಡಿರ್ತಾರೆ. ಸೊ ಇದರಲ್ಲಿ ಇನ್ನೊಂದು ವಿಚಾರಣೆ ನಡೀತಾ ಇದೆ. ಇನ್ಶೂರೆನ್ಸ್ ಮೃತಪಟ್ಟಿರೋರ್ಗೂ ಗೊತ್ತಿಲ್ಲದೆ ಮಾಡಿರೋದಾಗಿ ಒಂದು ತಿಳಿದು ಬರ್ತಾ ಇದೆ. ಗೊತ್ತಿತ್ತು ಅವರೇ ಮಾಡಿದ್ದಾರೆ ಅಂದರೆ ಒಂದು ಸ್ಟೇಟ್ಮೆಂಟ್, ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ನಮಗೆ ಬಂದಿದೆ. ಅದನ್ನು ಕೂಡ ಆ ದಾಖಲಾತಿಯಲ್ಲೂ ಕೂಡ ಅವ್ರಿಗೆ ಗೊತ್ತಿದ್ದು ಮಾಡಿದಾರ, ಮೃತಪಟ್ಟಿರೋಕ್ಕೆ ಗೊತ್ತಿಲ್ಲದೆ ಅವರ ಹೆಸರಲ್ಲಿ ಮಾಡಿದಾರ ಎಂಬುದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಸೊ ಅದು ಮುಂದೆ ತನಿಖೆ ಆಗಬೇಕು, ಅದು ತನಿಖೆಯಲ್ಲಿ ಇದೆ. ಸೊ ಇವ್ರಿಗೆ ಅಕ್ರಮ ಸಂಬಂಧ ಮತ್ತು ಇನ್ಶೂರೆನ್ಸಲ್ಲಿ 2 ಕೋಟಿ ಬರ್ತದೆ. ಇದನ್ನು ಇವರು ಪ್ಲ್ಯಾನ್ ಮಾಡ್ತಾರೆ. ಫಸ್ಟ್ ಆಕ್ಸಿಡೆಂಟ್ ಆಗುತ್ತದೆ. ಆಕ್ಸಿಡೆಂಟ್ ಮಾರ್ಚ್ 13ನೇ ತಾರೀಕು ಆಕ್ಸಿಡೆಂಟ್ ಆಗುತ್ತದೆ. ಆಗುವ ಸಂದರ್ಭದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿಂದ ಘಟಪ್ರಭಾಕ್ಕೆ ಹೋಗ್ತಾರೆ. ಘಟಪ್ರಭಾಕ್ಕೆ ಯಾಕೆ ಹೋಗ್ತಾರೆ ಅಂದರೆ ಹೇಳೋ ಸಂದರ್ಭದಲ್ಲಿ ಘಟಪ್ರಭಾಕ್ಕೆ ಇವನು ಮೃತಪಟ್ಟಿರೋ ಹೆಂಡತಿ ಜೊತೆ ಅಕ್ರಮ ಸಂಬಂಧ ಇರೋವನು ರಿಲೇಟಿವ್ ಒಬ್ಬನ ಅಲ್ಲಿ ಕೆಲಸ ಮಾಡ್ತಾನೆ. ರಾಹುಲ್ ಹನುಮಂತ್ ಜೋಗಿ ಅಂದ್ರೆ ರಾಹುಲ್ ಹನುಮಂತ್ ಜೋಗಿ JG ಕೋಆಪರೇಟಿವ್ ಹಾಸ್ಪಿಟಲಲ್ಲಿ ಅವನು ಫಾರ್ಮಸಿ ಓದುತ್ತಾ ಇರ್ತಾನೆ, ಅಲ್ಲಿಯೇ ಇರ್ತಾನೆ. ಗೌರ್ಮೆಂಟ್ ಹಾಸ್ಪಿಟಲಿಂದ ಯಾವುದೇ ಗಾಯ ಇಲ್ಲದೆ ಇರೋನನ್ನು ಘಟಪ್ರಭಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಜನರಲ್ ವಾರ್ಡ್ಗೆ ಹಾಕಲ್ಲ, ಸ್ಪೆಷಲ್ ರೂಮ್ ತೊಗೊಳ್ತಾರೆ. ಸ್ಪೆಷಲ್ ರೂಮಲ್ಲಿ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿ ನಂತರ ಸೊ ಇದು ಒಳ್ಳೆಯ ಅವಕಾಶ ಸಿಕ್ಕಿದೆ, ಎನಿವೆ ಆಕ್ಸಿಡೆಂಟ್ ಆಯಿತು, ಇದು ಆಕ್ಸಿಡೆಂಟಲ್ ಡೆತ್ ಥರ ತೋರಿಸಬೇಕಂದ್ರೆ ಪ್ಲ್ಯಾನ್ ಮಾಡ್ತಾರೆ. ಇದಕ್ಕೆ ಇವನು ರಾಹುಲ್ ಎಂಬವನು ಸಜೆಷನ್ ಕೊಡ್ತಾನೆ, ಪಾಯ್ಸನ್ ಕೊಡುವುದಕ್ಕೆ. ಇನ್ಸೆಕ್ಟಿಸೈಡ್ ಪಾಯ್ಸನ್, ಟ್ಯಾಕ್ಟಿಕ್ ಅಂದರೆ ಒಂದು ಪಾಯ್ಸನ್ ಇರ್ತದೆ. ಸೊ ಆ ಪಾಯ್ಸನನ್ನು ಮತ್ತು ರ್ಯಾಟ್ ಪಾಯ್ಸನನ್ನು ಮಿಕ್ಸ್ ಮಾಡಿ ಕೊಡೋಣ ಅಂದರೆ ಪ್ಲ್ಯಾನ್ ಮಾಡ್ತಾರೆ. ಇದು ಇವನು ರಾಹುಲ್ ಅವನ ಐಡಿಯಾವನ್ನು ಕೊಟ್ಟಿರ್ತಾನೆ. ಆ ಐಡಿಯಾ ಮೇಲ್ಗಡೆ ಈ ಪಾಯ್ಸನನ್ನು ಸಲೈನ್ ಬಾಟಲಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಫಸ್ಟ್ ಇವರೊಂದು ಬೇರೆ ಒಂದು ಸಲೈನ್ ಬಾಟಲಲ್ಲಿ ಫಸ್ಟ್ ಡೇ ಇಂಜೆಕ್ಟ್ ಮಾಡ್ತಾರೆ, 14th. ಅದು ಪ್ರೆಷರ್ ಕಮ್ಮಿ ಇರೋದ್ರಿಂದ ಬಾಡಿ ಒಳಗೆ ಹೋಗಿಲ್ಲ. 15th ಇವರೇ ಸೆಪ್ರೇಟ್ ಒಂದು ಸಲೈನ್ ಬಾಟಲ್ ತೊಗೊಂಡು ಬರ್ತಾರೆ. ಯಾಕಂದರೆ ರೆಗ್ಯುಲರ್ ಸಲೈನ್ ಬಾಟಲ್ ಹಾಸ್ಪಿಟಲ್ ಅವರು ತೊಗೊಂಡು ಹೋಗಿ ಬಿಡ್ತಾರೆ. ಮತ್ತು ಬೇರೆ ಯಾರಿಗೂ ಸಮಸ್ಯೆ ಬಂದುಬಿಡ್ತಂದ್ರೆ ಗೊತ್ತಾಗಿಬಿಡ್ತಂದ್ರೆ ಹೇಳಿಬಿಟ್ಟು ಇವನೇ ಒಂದು ಸಲೈನ್ ಬಾಟಲನ್ನು ತಯಾರಿ ಮಾಡಿ ಅದರಲ್ಲಿ ಟಿಕ್ ಟ್ಯಾಕ್ ಅಂದರೆ ಒಂದು ಪಾಯ್ಸನ್ ಇರ್ತದೆ, ಇನ್ಸೆಕ್ಟಿಸೈಡ್ ಪಾಯ್ಸನ್, ಅದನ್ನು ಕೊಡ್ತಾನೆ. ಸೊ ಜೊತೆಗೆ ಸ್ಲೀಪಿಂಗ್ ಪಿಲ್ಲನ್ನು ಕೊಟ್ಟಿರ್ತಾರೆ ಅವನಿಗೆ. ಇದನ್ನು ಕೊಟ್ಟು ಆದಮೇಲೆ ಹಾರ್ಟ್ ಅಟ್ಯಾಕ್ ಥರ ಆಗಿರ್ತದೆ. ಹಾರ್ಟ್ ಅಟ್ಯಾಕ್ ಆಗಿ ಅರ್ಧ ತಾಸಲ್ಲಿ ಮೃತಪಟ್ಟಿರೋದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಈ ಟಿಕ್ ಟಾಕ್ ಪಾಯ್ಸನ್ ಆದಮೇಲೆ ಇದು ಪೆಸ್ಟಿಸೈಡ್ ಇರ್ತದೆ, ಇದು FSL ರಿಪೋರ್ಟಲ್ಲಿ ಬರಬೇಕು. ಇದನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ FSLಲ್ಲಿ ಕಾಂಪ್ರಮೈಸ್ ಆಗಿರೋದು ಗೊತ್ತಾಗಿದೆ. FSLಲ್ಲಿ ಈ ಡಾಕ್ಯುಮೆಂಟನ್ನು ಎಡಿಟ್ ಮಾಡಿ ಟೆಸ್ಟಲ್ಲಿ ಬಂದಿರೋದ ರಿಸಲ್ಟನ್ನು ಚೇಂಜ್ ಮಾಡಿ ಕೊಟ್ಟಿರೋದು ಕಂಡು ಬಂದಿರ್ತದೆ. ಇದನ್ನು ಹೆಂಗೆ ನೀವು ಕಂಡುಹಿಡಿದಿದ್ದೀರ ಅಂದರೆ ಹೇಳೋ ಸಂದರ್ಭದಲ್ಲಿ ಸೊ ಇದರಲ್ಲಿ ಫಸ್ಟ್ ಮೃತಪಟ್ಟಿರೋ ಹೆಂಡತಿ ತಾಯಿ ಸುಮಾ ಅವರ ತಾಯಿ ಅವರು ಹೆಲ್ತ್ ವರ್ಕರ್ ಆಗಿ ಇದಕ್ಕೆ ಹಿಂದೆ ಕೆಲಸ ಮಾಡಿರ್ತಾರೆ. ಅವರು ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಇಡ್ಕಲ್ ಡ್ಯಾಮಲ್ಲಿ ಬಸವರಾಜ್ ರಾಮಚಂದ್ರ ಬಸ್ಮೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಇರ್ತಾರೆ. ಅವನ ಜೊತೆ ಅಪ್ರೋಚ್ ಮಾಡ್ತಾರೆ. ಸೊ ಇಂಥಾಗ ಒಂದು ತಪ್ಪಾಗಿದೆ, ತಾಯಿಗೂ ಗೊತ್ತಾಗುತ್ತದೆ ನಾನು ಒಂದು ತಪ್ಪು ಮಾಡಿದ್ದೇನೆಂದರೆ ತಾಯಿಗೂ ಈ ಲೇಡಿ ಹೇಳಿರ್ತಾಳೆ. ಹೇಳಿ ಆದಮೇಲೆ ತಾಯಿ ತನ್ನ ಮಗಳನ್ನು ಕಾಪಾಡ್ಕೊಳ್ಳೋದಕ್ಕಾಗಿ ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಅವನ ಕಡೆ ಹೋಗಿ ಅಪ್ರೋಚ್ ಮಾಡ್ತಾರೆ. ಇದನ್ನು ಏನು ಮಾಡೋದು ಮುಂದಿನ ದಿವಸಗಳಲ್ಲಿ ರಿಪೋರ್ಟ್ ಬಂದುಬಿಡ್ತದೆ ಅಂದರೆ ಹೇಳಿಬಿಟ್ಟು ಮಾಡುವಾಗ ಅವನು ಅಲ್ಲಿಂದ ಅವನಿಗೆ ಗೊತ್ತಿರುವ ಅಶೋಕ್ ಗುಜ್ನಾಳ್ ಅಂದರೆ ಒಬ್ಬನ ಇರ್ತಾನೆ. ಅಶೋಕ್ ಗುಜ್ನಾಳ್ ಬೆಳಗಾಂ ಕಮಿಷನರ್ ಆಫೀಸಲ್ಲಿ FDA ಆಗಿ ಕೆಲಸ ಮಾಡ್ತಾನೆ. ಇವನು ಸಂಬಂಧಿಕರು ಬಸವರಾಜ್ ಆ ಮೆಡಿಕಲ್ ಪ್ರಾಕ್ಟೀಸ್ನರು ಅಶೋಕ್ ಗುಜ್ನಾಳ್ ಸಂಬಂಧಿಕರು ಇರ್ತಾರೆ. ಅದರಿಂದ ಇವನನ್ನು ಅಪ್ರೋಚ್ ಮಾಡಿರ್ತಾನೆ, ಅಶೋಕ್ ಗುಜ್ನಾಳನ್ನು ಅಪ್ರೋಚ್ ಮಾಡಿರ್ತಾರೆ. ಅಶೋಕ್ ಗುಜ್ನಾಳ್ ಮತ್ತು ಅಪ್ಪಾ ಸಾಹೇಬ್ ಫಕ್ರುದ್ದೀನ್ ನಾಯಕ್ವಾಡಿ ಅಂದರೆ FSLಲ್ಲಿ ಪ್ಯೂನ್ ಒಬ್ಬನ ಇರ್ತಾನೆ. ಅವನನ್ನು ಅಪ್ರೋಚ್ ಮಾಡ್ತಾರೆ. FSL ರಿಪೋರ್ಟನ್ನು ಅಪ್ಪಾ ಸಾಹೇಬ್ ಫಕ್ರುದ್ದೀನ್ ನಾಯಕ್ವಾಡಿ
FSL ಅಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡುವವನು. ಇವನನ್ನು ಅಪ್ರೋಚ್ ಮಾಡಿ ರಿಪೋರ್ಟನ್ನು ಚೇಂಜ್ ಮಾಡಬೇಕಂದ್ರೆ ಇಲ್ಲ ಸಂದರ್ಭದಲ್ಲಿ ಅವನು ಲ್ಯಾಬ್ ಅಸಿಸ್ಟೆಂಟ್ ಚೆನ್ನಯ್ಯ ಸ್ವಾಮಿ ಮಠ್ ಅಂದರೆ ಒಬ್ಬನು, ಅವನನ್ನು ಅಪ್ರೋಚ್ ಮಾಡ್ತಾನೆ. ಇವನು ಫಾರೆನ್ಸಿಕ್ ಸೈನ್ಸ್ ಲ್ಯಾಬಾರೇಟರಿಯಲ್ಲಿ ಕೆಲಸ ಮಾಡುವವನು ಚೆನ್ನಯ್ಯ. ಅವನನ್ನು ಅಪ್ರೋಚ್ ಮಾಡಿ ಆದಮೇಲೆ ನಾಗರಾಜ್ ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಅಂದರೆ ಇರ್ತಾನೆ, ಇವನನ್ನು ಅಪ್ರೋಚ್ ಮಾಡ್ತಾರೆ. ಸೊ ಫೈನಲಿ ಈ ರಿಪೋರ್ಟನ್ನು ಕೊಟ್ಟಿರೋದು ನಾಗರಾಜ್ ಸೀನಿಯರ್ ಸೈಂಟಿಫಿಕ್ ಆಫೀಸರ್. ಈ ನಾಗರಾಜ್ ರಿಪೋರ್ಟರನ್ನು ತಯಾರು ಮಾಡಿ ತೋರಿಸಿರೋದನ್ನು ಎಲ್ಲ ದಾಖಲಾತಿಗಳನ್ನ ಚೆನ್ನಯ್ಯಕ್ಕೆ ಗೊತ್ತಿರ್ತದೆ. ರಿಪೋರ್ಟ್ ಕೊಡೋದಕ್ಕೆ ಮುಂಚೆ ಇಂಥಗ ರಿಪೋರ್ಟ್ ಬಂದುಬಿಟ್ಟಿದೆ, ಈಗ ಹಣವನ್ನು ಕೊಡಿ ಅಂದರೆ ಹಣವನ್ನು ಈಸ್ಕೊಳ್ತಾರೆ. ಸೊ ಹಣವನ್ನು ಈಸ್ಕೊಂಡು ಇವರು ರಿಪೋರ್ಟನ್ನು ಚೇಂಜ್ ಮಾಡಿರ್ತಾರೆ. ನಾಗರಾಜ್ PM ನಾಗರಾಜ್ ಅಮೌಂಟ್ ಇದರಲ್ಲಿ ಒಟ್ಟು ಸುಮಾರು 3 ಲ್ಯಾಕ್ಕಿಂತ ಜಾಸ್ತಿ ಇದೆ. ಸೊ ಇದರಲ್ಲಿ ಒಂದು 3 ಲ್ಯಾಕ್ಕಿಂತ ಜಾಸ್ತಿ ಒಬ್ಬರೊಬ್ಬರಿಗೆ ಎಲ್ಲ ಜನರಿಗೂ ಸೇರಿ ಒಂದು ಮೋರ್ ದೆನ್ 3 ಲ್ಯಾಕ್ ಟ್ರಾನ್ಸಾಕ್ಷನ್ ಆಗಿರ್ತದೆ. ಸೊ ಇದು ರಿಪೋರ್ಟನ್ನು ಕೊಟ್ಟಿರೋದು PM ನಾಗರಾಜ್. ಲ್ಯಾಬ್ ಅಸಿಸ್ಟೆಂಟ್ ಚೆನ್ನಯ್ಯ ಮೂಲಕ ಅಪ್ರೋಚ್ ಆಗಿರ್ತಾರೆ. ಫಸ್ಟ್ ಪ್ಯೂನ್ ಮೂಲಕ ಲ್ಯಾಬ್ ಅಸಿಸ್ಟೆಂಟ್ ಮೂಲಕ ಸೀನಿಯರ್ ಸೈಂಟಿಫಿಕ್ ಆಫೀಸರ್ಗೆ ಅಪ್ರೋಚ್ ಮಾಡಿ ರಿಪೋರ್ಟನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಅಶೋಕ್ ಗುಜ್ನಾಳ್ ಕಮಿಷನರ್ ಆಫೀಸ್, ಪೊಲೀಸ್ ಕಮಿಷನರ್ ಆಫೀಸಲ್ಲಿ FDA ಕೆಲಸ ಮಾಡುವ ಇವನು ಇನ್ವಾಲ್ವ್ ಆಗಿರ್ತಾನೆ. ಸೊ ಇದನ್ನು ಪುಂಡಲಿಕ್ ಇದು ಒಂದು ರೀತಿಯಲ್ಲಿ ಇವನು ಅಪ್ರೋಚ್ ಮಾಡಿದ್ದಾನೆ. ಪುಂಡಲಿಕ್ ವಿಠಲ್ ಡೊಂಬರ್ ಅವನ ಹೆಂಡತಿ ಜೊತೆ ಸಂಬಂಧ ಇರೋನು, ಮೃತಪಟ್ಟಿರೋರ ಹೆಂಡತಿ ಜೊತೆ ಸಂಬಂಧ ಇರೋನು. ಅವನಿಗೆ ಫ್ರೆಂಡ್ ಒಬ್ಬನ ಇರ್ತಾನೆ, ಸಚಿನ್ ಅಂದರೆ ಒಬ್ಬನ ಇರ್ತಾನೆ. ಸೊ ಸಚಿನ್ ಅವನಿಗೂ ಈ ಮಾಹಿತಿಯನ್ನು ತಿಳಿಸಿರ್ತಾನೆ. ಆ ಸಚಿನ್ ಅವನು ಈ ಲೇಡಿಯನ್ನು ಎದುರಿಸಿ ಎಕ್ಸ್ಟಾರ್ಷನ್ ಪ್ರಯತ್ನ ಮಾಡಿದ್ದಾನೆ. ಮಾಹಿತಿ ಗೊತ್ತಿದೆ, ಇಂಥಗ FS ಅಲ್ಲಿ ಎಡಿಟ್ ಮಾಡಿದ್ದಾರೆ ಎಲ್ಲ ಗೊತ್ತಾದ ಮೇಲೆ ಸೊ ಈ ಲೇಡಿ ಕಡೆ ಇವನು ಸಚಿನ್ ಮತ್ತು ಅವನ ಫ್ರೆಂಡ್ಸ್ ಕೆಲವೊಬ್ಬರು ಎಕ್ಸ್ಟಾರ್ಷನ್ ಮಾಡ್ತಾರೆ. ಅವರು ಇನ್ನೂ ಭಾಳಷ್ಟು ಇನ್ನೂ ಒಂದು 2-3 ಜನ ಇದ್ದಾರೆ, ಇನ್ನೂ 2-3 ಜನ ಇದ್ದಾರೆ. ಇವರಿಗೆ ಈ ಮಾಹಿತಿ ಗೊತ್ತಿದ ನಂತರ ಅದನ್ನು ಉಪಯೋಗಿಸ್ಕೊಂಡು ಹಣವನ್ನು ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಅವನ ಅಕ್ಯೂಸ್ಡ್ ನಂಬರ್ 2 ಪುಂಡಲಿಕ್ ಅವನ ಫ್ರೆಂಡ್ ಒಬ್ಬನ ಸಚಿನನ್ನು ಕೂಡ ಅರೆಸ್ಟ್ ಆಗಿದ್ದಾನೆ. ಸಚಿನ್ ಸೊ ಇವನು ಆಲ್ರೆಡಿ ಸುಮಾರು 4 ಲಕ್ಷಕ್ಕೆ ಇಂಥಾಗ ಯೂಟ್ಯೂಬರ್ಸ್ ಹೆಸರಲ್ಲಿ ಪ್ರೈವೇಟ್ ಮೀಡಿಯಾ ಇಲ್ಲ ಮಾಹಿತಿ ಅದು ಬಗ್ಗೆ ಈಗ ಫಸ್ಟ್ ಪ್ರೈಮ ಫೇಸಿ ನಾವು ಮರ್ಡರ್ ಕೇಸ್ ಬಗ್ಗೆ ಗಮನ ಕೊಟ್ಟಿದ್ದೀವಿ. ಈಗ ಈ ಎಕ್ಸ್ಟಾರ್ಷನ್ ಕೇಸಲ್ಲಿ ಇನ್ನೂ ಕೆಲವೊಬ್ಬರು ಇದ್ದಾರೆ. ಈಗ ಸಚಿನ್ ಯೂಟ್ಯೂಬರ್ ಅಲ್ಲ, ಇನ್ನೊಬ್ಬ ಯೂಟ್ಯೂಬರ್ ಇದ್ದಾನೆ, ಇದ್ದಾರೆ. ಸೊ ಅದನ್ನು ವಿಚಾರಣೆ ನಡೀತಾ ಇದೆ. ಈಗ ಹೆಸರು ಹೇಳೋದು ಇನ್ವೆಸ್ಟಿಗೇಷನಲ್ಲಿ ಎಫೆಕ್ಟ್ ಆಗುತ್ತದೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಅರೆಸ್ಟ್ ಮಾಡೋದು ಬಾಕಿ ಇದೆ. ವಿಲ್ ಅರೆಸ್ಟ್ ಇದು ಬರೋ 9 ಜನ ಅರೆಸ್ಟ್ ಆಗಿದ್ದಾರೆ. ರಾಹುಲ್ ಅಂದರೆ ಒಬ್ಬನನ್ನು ಅರೆಸ್ಟ್ ಮಾಡಿದ್ದೀವಿ. ಅವನು ಈ ಪಾಯ್ಸನನ್ನು ಕೊಡುವ ಹಾರ್ಟ್ ಅಟ್ಯಾಕ್ ಬರ್ತದೆ ಅಂದರೆ ಹೇಳಿರೋ ರಾಹುಲನ್ನು ಅರೆಸ್ಟ್ ಮಾಡಿದ್ದೀವಿ. ರಾಹುಲ್ ಸಂಬಂಧಿಕನ ಪುಂಡಲಿಕ್ಕು ಸುಮ್ಮನೆ ಸೇರಿ ಮಾಡಿರೋರು. ಇವನ ರಾಹುಲ್ ಅವನು ಪುಂಡಲಿಕ್ ಅವನ ರಿಲೇಟಿವ್. ಇಲ್ಲ ಸೊ ಅದನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದೀವಿ. ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಯಾರು ಬೇಕಾದರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಲಿ ಅಂದರೆ ಅಡ್ಮಿಟ್ ಮಾಡಿರ್ತಾರೆ. ಬಟ್ ಈ ಕೇಸಲ್ಲಿ ಇಲ್ಲ ಬೇರೆ ಯಾರು ಆಗಿರ್ತಾರೆ ಅಂದರೆ ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ವಿಚಾರಣೆ ಇನ್ನೂ ನಡೀತಾ ಇದೆ. ಸೊ ಅದನ್ನು ಕೂಡ ಇದರಲ್ಲಿ ಇನ್ನೂ ಭಾಳಷ್ಟು ವಿಚಾರಣೆ ಇನ್ನೂ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿಲ್ಲ. ಇನ್ವೆಸ್ಟಿಗೇಷನು ಇನ್ನೂ ಇಷ್ಟೇ ಅಂದರೆ ನಾನು 9 ಜನ ಅರೆಸ್ಟ್ ಆಗಿದ್ದಾರೆ. ಈ ಕೇಸಲ್ಲಿ ಬೇರೆ ಯಾರು ಇನ್ವಾಲ್ವ್ ಆಗಿಲ್ಲ ಅಂದರೆ ಹೇಳಿಲ್ಲ. ಇನ್ನೂ ಇದರಲ್ಲಿ ಈ ಕೇಸನ್ನು ಯೂಸ್ ಮಾಡಿಕೊಂಡು ಹಣ ಪಡೆಯೋದಕ್ಕೆ ಪ್ರಯತ್ನ ಮಾಡಿರೋ ಕೆಲವೊಬ್ಬರು ಇದ್ದಾರೆ ಅಂದರೆ ನಮಗೆ ಮಾಹಿತಿ ಇದೆ. ಬಟ್ ಅದು ಇದು ಬೇರೆ ಸುಮಾರು 7.5 ಲಕ್ಷ ಟ್ರಾನ್ಸಾಕ್ಷನ್ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಈ ಕೊಲೆ ಆದಮೇಲೆ ಕೊಲೆಯನ್ನು ಮುಚ್ಚುವುದಕ್ಕೆ ಕೊಲೆಯನ್ನು ಉಪಯೋಗ ಮಾಡಿಕೊಂಡು ಆ ಲೇಡಿ ಕಡೆಯಿಂದ ಸುಮಾರು 4 ಲಕ್ಷ ಎದುರಿಸಿ ತೊಗೊಂಡಿರೋದು, ಬೇರೆ ಡಿಮ್ಯಾಂಡ್ಸ್ ಇಟ್ಟಿರೋದು, ಲೈಂಗಿಕ ಡಿಮ್ಯಾಂಡ್ಸ್ ಇಟ್ಟಿರೋದು, ಇದೆಲ್ಲ ಕೂಡ ಬರ್ತಾ ಇದೆ. ವಿಚಾರಣೆ ಇನ್ನೂ ನಡೀತಾ ಇದೆ.
ಅದು ಇದಕ್ಕೆ ಮುಂಚೆನೇ ಮಾಡಿ ಆ ಲೇಡಿಯನ್ನು ಎದುರಿಸೋದಕ್ಕೆ ಯೂಸ್ ಮಾಡಿರುವ ವಿಡಿಯೋ. ಆ ಲೇಡಿ ಕಡೆಯಿಂದ ಹಣವನ್ನು ವಸೂಲಿ ಮಾಡೋದಕ್ಕೆ ಆ ಲೇಡಿಯನ್ನು ಮರ್ಡರ್ ಅಕ್ಯೂಸ್ಡ್ ಅಂದರೆ ತೋರಿಸಿ ಅವ್ರಿಗೆ ಮಾತ್ರ ಫಸ್ಟ್ ಇನಿಷಿಯಲಿ ಆ ವಿಡಿಯೋವನ್ನು ಕಳಿಸಿರ್ತಾರೆ. ಇಂಟರ್ಮಿಡಿಯೇಷನ್, ಬ್ರೋಕರೇಜ್ ಇಂತಾಗ FSL ರಿಪೋರ್ಟನ್ನು ತಿದ್ದುಪಡಿ ಮಾಡೋದಕ್ಕೆ ಇನ್ವಾಲ್ವ್ ಆಗಿರೋದು. ಸೊ ಅದು ಇದು ಬರೀ ನಮಗೆ ಈ ಕೇಸಲ್ಲಿ ಇರೋ ಮಾಹಿತಿ ಪ್ರಕಾರ ಈ ಕೇಸಲ್ಲಿ 100% ಇನ್ವಾಲ್ವ್ ಆಗಿರೋರು. ಸೊ ಇವರು ಈ ಕೇಸಲ್ಲಿ ಇರುವ ಎಲ್ಲರೂ ಕೂಡ ಒಂದು ಕೈಂಡ್ ಆಫ್ ರಿಲೇಷನ್ಸ್. ಈಗ ಡಾಕ್ಟರ್ ಫಸ್ಟು ಒಬ್ಬನ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಮೂಲಕ ಫಸ್ಟ್ ಅಪ್ರೋಚ್ ಮಾಡ್ತಾರೆ. ಅವನು ಈಗ ವಿಕ್ಟಿಮ್ ಅವ್ರ ಹೆಂಡತಿ ತಾಯಿಗೆ ಗೊತ್ತಿರುವವನು, ಅದು ಮೂಲಕ ರಿಲೇಟಿವ್ ಆಗಿರುವ FSL ನಮ್ಮ ಕಮಿಷನರ್ ಆಫೀಸಲ್ಲಿ ಗುಜ್ರಾಲ್ ಅಂದರೆ ಕೆಲಸ ಮಾಡೋನು, ಅವನನ್ನು ಅಪ್ರೋಚ್ ಮಾಡಿ ಅಲ್ಲಿಂದ ಮುಂದೆ ಹೋಗಿದೆ FSLಗೆ. ಯಾರಿಗೆ? ಪುಂಡಲಿಕ್ ಮತ್ತು ಸುಮಾ ಮಧ್ಯದಲ್ಲಿ ದುಡ್ಡಿನ ಕಮಿಟ್ಮೆಂಟ್ 2 ಕೋಟಿ ಈಗ ಇನ್ಶೂರೆನ್ಸ್ ಅಮೌಂಟ್ ಬರ್ತದೆ. ಅದರಲ್ಲಿ ಎಷ್ಟು ಕೊಡ್ತೀನಿ ಅಂದರೆ ಹೇಳ್ಬಿಟ್ಟು ಅವರ ಮಧ್ಯದಲ್ಲಿ ಅಗ್ರಿಮೆಂಟ್ ಇದೆ. ಇಬ್ಬರು ಸೇರಿನೇ ಕೊಲೆ ಮಾಡಿರೋದು. ಸೊ ಅದರಲ್ಲಿ ಇಬ್ಬರು ಡಿಮ್ಯಾಂಡ್ ಇಟ್ಟಿರೋದು ಕಂಡು ಬಂದಿರ್ತದೆ. ಸೊ ಅದು ಇದೆ, ದುಡ್ಡು ಕೊಟ್ಟಿಲ್ಲ, ಸೊ ಇಷ್ಟು ಡಿಮ್ಯಾಂಡ್ ಇಟ್ಟು ಪ್ರಕರಣ ಮಾಡಿರೋದು. ಅದು ಜೊತೆಗೆ ಅವ್ರ ಫ್ರೆಂಡ್ಸನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಅದನ್ನು ಎಷ್ಟು ಪಡೆಯೋಕ್ಕಾಗುತ್ತದೋ ಅಷ್ಟು ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ.